ನಿನ್ನೆ ರಾತ್ರಿಯಿಂದ ಬರ್ತಾ ಇಲ್ಲ ರೀ. ಕುಡಿಯೋದಕ್ಕೊಂದು ತೊಟ್ಟು ಇಲ್ವಲ್ಲ ಅಂತ ಆಚೆ ಇಟ್ಕೊಂಬರಕ್ ಹೋದೆ. ಅಕ್ಕಪಕ್ಕದ ಮನೇಲೆಲ್ಲ ಬರ್ತಿದೆ, ನಮ್ಮ ಮನೇಲಿ ಮಾತ್ರ ಬರ್ತಾ ಇಲ್ವಲ್ಲ. ಏನೇ ಇದು? ನೆನ್ನೆ ನೋಡಿದ್ರೆ ಕರೆಂಟ್ ಇಲ್ಲ, ಇವಾಗ ನೋಡಿದ್ರೆ ನೀರು ಬರ್ತಾ ಇಲ್ಲ. ಹೀಗೆ ಆಗ್ಬಿಟ್ರೆ ಹೆಂಗಪ್ಪ? ಅವ ಸೊಸೈಟಿಗೆ ಹೋಗಿದ್ದೆ ಕಣಮ್ಮ. ಸೊಸೈಟಿಲಿ ನಮ್ಮ ಹೆಸರು ಡಿಲೀಟ್ ಆಗೋಗಿದೆ ಅಂತೆ. ಅದಕ್ಕೆ ಏನು ಕೊಡಲ್ಲ ಅಂತ ಹೇಳಿದ್ರು. ರೇಷನ್ ಕಾರ್ಡ್ ಕೂಡ ರದ್ದು ಮಾಡಿ ಕಳಿಸ್ಬಿಟ್ರಪ್ಪ. ನಾವೇನ್ ತಪ್ಪು ಮಾಡಿದ್ವಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲ ಮಾಹಿತಿನೂ ಕರೆಕ್ಟಾಗಿ ಕೊಟ್ಟಿದೀವಲ್ಲ. ಸೊಸೈಟಿಲಿ ನಮ್ಮ ಹೆಸರು ಯಾಕೆ ಡಿಲೀಟ್ ಆಗುತ್ತೆ? ಏನಾಯ್ತಪ್ಪ, ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ನೋಡಪ್ಪ, ನೆನ್ನೆಯಿಂದ ಕರೆಂಟ್ ಇಲ್ಲ, ನೀರು ಬರ್ತಾ ಇಲ್ಲ. ಈಗ ನೋಡಿದ್ರೆ ಸೊಸೈಟಿಲಿ ನಮ್ಮ ಹೆಸರನ್ನೆಲ್ಲ ಡಿಲೀಟ್ ಮಾಡ್ತಿರುತ್ತೆ. ಅಯ್ಯಯ್ಯೋ, ಒಂದೇ ದಿನದಲ್ಲಿ ಹೀಗೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಎಲ್ಲೋ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಅತ್ತೆ, ಗ್ಯಾಸ್ ಖಾಲಿ ಆಗೋಗ್ಬಿಟ್ಟಿದೆ. 3 ದಿನದ ಹಿಂದೆನೆ ಮೆಸೇಜ್ ಬಂದಿತ್ತು ಗ್ಯಾಸ್ ಸಿಲಿಂಡರ್ ಡೆಲಿವರಿ ಆಗುತ್ತೆ ಅಂತ. ಆದ್ರೆ ಇನ್ನೂ ಬಂದಿಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹೌದಾ, ಒಂದು ನಿಮಿಷ ರೀ, ಡೆಲಿವರಿ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಏನಪ್ಪ ಆಯ್ತು? ಕಾಲ್ ಕಟ್ಟಾಗೋಯ್ತಪ್ಪ. ಅಯ್ಯೋ ಅಯ್ಯಯ್ಯೋ ದೇವ್ರೆ, ಏನಾಗ್ತಿದೆ ನಮ್ಮ ಮನೇಲಿ? ಕರೆಂಟ್ ಇಲ್ಲ, ಕುಡಿಯಕ್ ನೀರಿಲ್ಲ, ಅಡುಗೆ ಮಾಡೋಣ ಅಂದ್ರೆ ದಿನಸಿ ಸಾಮಾನಿಲ್ಲ, ಕೊನೆ ಪಕ್ಷ ಕಾಫಿ ಟೀನಾರು ಮಾಡ್ಕೊಳ್ಳೋಣ ಅಂದ್ರೆ ಗ್ಯಾಸ್ ಇಲ್ಲ. ಸುಬ್ರಹ್ಮಣ್ಯ, ಏನೋ ಆಗ್ತಿದೆ. ಜೀವನದಲ್ಲಿ ಕತ್ಲು ಬಂದ್ರೆ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಮಾಡಿ. ಮಾಮ್, ಇದಿಷ್ಟೇ ಸಾಕಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ನಾವು ಏನೇ ಮಾಡಿದ್ರು ಅವ್ರ ಅಹಂಕಾರ ಕಮ್ಮಿ ಆಗಿಲ್ಲ. ಗ್ಯಾಸ್ ಇಲ್ಲ ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ತರಿಸ್ಕೊಂತಾರೆ. ಪವರ್ ಇಲ್ಲ ಅಂದ್ರೆ UPS ಹಾಕಿಸ್ಕೊಂತಾರೆ. ನೀರಿಲ್ಲ ಅಂದ್ರೆ ಹೊರಗಡೆ ತರಿಸ್ಕೊಂತಾರೆ. ಎಲ್ಲದಕ್ಕೊಂದು ಆಲ್ಟರ್ನೇಟ್ ಇದೆ ಮಾಮ್. ಇಷ್ಟು ಮಾಡಿದ ಕೂಡ ನಾವು ಗೆದ್ದಿದೀವಿ ಅಂತ ಅಲ್ಲ. ಗೆದ್ದಿದ್ದೀನಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಸಿನಿಮಾ ರಿಲೀಸ್ ಮಾಡಕ್ ಮುಂಚೆ ಟ್ರೈಲರ್ ಅಂತ ಹಾಕ್ತಾರಲ್ಲ, ಇದು ಆ ಟ್ರೈಲರ್ ತರನೇ. ನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಈ ವಿಜಯಾಂಬಿಕನ ವೀರು ಮುಂದೆ ತಲೆ ತಗ್ಸೋಗಿ ಮಾಡಿದ್ರು ಆ ಶ್ರಾವಣಿ ಸುಬ್ಬು. ಇಷ್ಟು ವರ್ಷ ಆ ವೀರು ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆಗೆ ಅವರಿಬ್ರು ಸೇರ್ಕೊಂಡು ಕೊಡ್ಲಿ ಪೆಟ್ಟು ಹಾಕಿದ್ರು. ಅಡಿ ಅಂತವ್ರನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನನ್ನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ನಾನು ತೋರಿಸ್ದೆ ಅಷ್ಟೇ. ಇನ್ನು ಮುಂದೆ ನಾನು ಅವ್ರಿಗೆ ಕೊಡೋ ಟಾರ್ಚರ್ಗೆ ಅವ್ರ ಮನೇಲಿ ಮಾತ್ರ ಅಲ್ಲ, ಈ ಪ್ರಪಂಚನ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ಬಿಡ್ಬೇಕು ಅವ್ರಿಗೆ. ಮಾಡ್ತೀನಿ. ಅಂದ್ರೆ ಮಾಮ್, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಸೇಡು ಮಾಡಿ ಹೊಟ್ಟೆನಿ ಸೇಡಿನ ಬೆಂಕಿ ಹತ್ಕೊಂಡು ಉರಿತಿದೆ. ಆ ಶ್ರಾವಣಿ ವೀರು ಹತ್ರ ನನ್ನ ವಿರುದ್ಧ ಮಾತಾಡಿ ನನ್ನನ್ನ ಹಿಡ್ಕೊಟ್ಲು. ಅವಳನ್ನ ಸಾಯಿಸಿ ಅವಳಿಗೆ ಸಮಾಧಿ ಕಟ್ಟಿ ಅದ್ರ ಮೇಲೆ ನಿಂತ್ಕೊಳ್ಳೋವರೆಗೂ ನನಗೆ ಸಮಾಧಾನನೇ ಇಲ್ಲ. ನಿನಗಷ್ಟೇ ಅಲ್ಲ, ನನಗೊಬ್ಬತ್ತ ಅವಳನ್ನ ಕುತ್ಕೆ ಸಾಯಿಸಾಕ್ಬಿಡೋಣ ಅನ್ನೋ ಕೋಪ ಬರ್ತಿತ್ತು. ಆಗುತ್ತೆ ಮಾಡಿ, ಆಗುತ್ತೆ. ಇನ್ನು ಮುಂದೆ ನಮ್ಗೇನೆಲ್ಲ ಅನ್ಸುತ್ತೋ ಅದೆಲ್ಲ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಒಬ್ಬೊಬ್ರ ಮೇಲೂ ಒಂದೇ ಸಲ ಅಟ್ಯಾಕ್ ಆಗುತ್ತೆ. ಅವ್ರು ಯಾರು ಊಹೆನೂ ಮಾಡಕ್ಕಾಗಲ್ಲ. ಆ ರೀತಿ ಅಟ್ಯಾಕ್ ಆಗುತ್ತೆ. ಈ ವಿಜಯಾಂಬಿಕದು ವಜ್ರ ಮುಷ್ಟಿ. ಇದರಿಂದ ಯಾರ ಕೈಯಲ್ಲೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮನೆ ಮಗನೇ ಕೆಲಸ ಮಾಡ್ತಿಲ್ಲ, ಕೆಲಸ ಮಾಡದೆ ಮನೇಲಿ ಕೂತಿದ್ದಾನೆ, ಅವನ ಹೆಂಡತಿ ಕೆಲಸ ಮಾಡ್ತಿದ್ದಾಳೆ. ಹಾಗಾಗಿ ಅವಳಿಗೆ ದುರಹಂಕಾರ ಬರುತ್ತೆ. ಅದು ಇದು ಅಂತ ನೆಪ ಮಾಡಿ ಏನಾದ್ರೂ ಒಂದು ಹೇಳಿ ಆ ಸೊಸೆ ಕೆಲಸ ಮಾಡ್ತಾವಳಲ್ಲ ಅವಳನ್ನ ಕೆಲಸದಿಂದ ಬಿಡಿಸು. ಈಗ ಅಲ್ಲಿ ನಿನ್ನ ಮನೆಯಲ್ಲಿ ವರಲಕ್ಷ್ಮಿ ಕಣ್ಣೀರ್ ಹಾಕಿದ್ರೆ ಇಲ್ಲಿ ಸುಬ್ಬು ಚಡಪಡಿಸ್ತಾನೆ.
ಅವಳಲ್ಲಿ ಅಯ್ಯೋ ನನ್ ಕೆಲಸ ಕಳ್ಕೊಂಡೆ ಅಂದ್ರೆ ಇವನಿಗೆ ಕರುಳು ಚುರುಕ್ಕನತ್ತೆ. ಲೋ ಮಗ್ನೆ, ನಿನ್ ಕೆಲಸ ಹೇಗ್ ನಡೀತಿದ್ಯಾ? ಚೆನ್ನಾಗ್ತಿದೆಯಮ್ಮ. ಅತ್ತೆ ಅವ್ರ ಕೆಲ್ಸಕ್ಕೇನು ತುಂಬಾನೇ ಚೆನ್ನಾಗಿ ನಡೀತಿದೆ. ಈಗ ಇನ್ನೊಂದು ಪ್ರಮೋಷನ್ ಆಗೋ ಸಾಧ್ಯತೆ ಇದೆ. ಓಹೋ, ಗಂಡನ್ ವಹಿಸ್ಕೋತಾಳೆ ಅಂದ್ರೆ ಇವಳಿಗೂ ವಿಷಯ ಗೊತ್ತಿದೆ ಅಂತಾನೆ ಆಯ್ತು. ಯಾಕಮ್ಮ ಇದ್ದಕ್ಕಿದ್ದಾಗೆ ಕೆಲ್ಸದ ಬಗ್ಗೆ ಕೇಳ್ತಿದ್ಯಾ? ಏನು ಇಲ್ವೇ, ಮಗ ಕೈ ತುಂಬಾ ಸಂಪಾದನೆ ಮಾಡ್ತಿದ್ದಾನೆ ಅಂದಾಗ ತಾಯಿಯಾದೊಳಗೆ ಒಂದೆರಡು ಆಸೆಗಳನ್ನ ಈಡೇರಿಸ್ಕೋಬೇಕು ಅನ್ಸಲ್ವಾ, ಅದಕ್ಕೆ ಕೇಳ್ದೆ. ಆಸೆಗಳ? ನಿನ್ನ ಆಸೆಗಳು ಈಡೇರ್ಸಕ್ ನಾನಿಲ್ವೇನೆ? ಏನು ಬೇಕಾಗಿಲ್ಲ, ಸುಮ್ನಿರಿ. ನನ್ನ ಆಸೆಗಳನ್ನ ನನ್ನ ಮಗನೇ ಈಡೇರಿಸ್ಬೇಕು. ಅಲ್ಲ, ಇಷ್ಟು ಕಷ್ಟಪಟ್ಟು ಹೊತ್ತು ಹೆತ್ತು ಸಾಕಿಲ್ವಾ? ಈ ತಾಯಿ ಕೇಳಿದ್ದನ್ನ ಕೊಡ್ಸಕ್ಕಾಗಲ್ವಾ ಅವನು? ಲೋ ವರ್ದಾ, ನೀನು ಕೈ ತುಂಬಾ ಸಂಪಾದನೆ ಮಾಡ್ತಿದ್ಯಾ, ಲಕ್ಷ ಲಕ್ಷ ದುಡಿತಿದ್ಯಾ, ಈಗ ಪ್ರಮೋಷನ್ ಬೇರೆ ಬರ್ತಿದೆ ಅಂತಿದ್ಯಲ್ಲ, ನನಗೆ ಒಂದ್ 2 ಎಳೆ ಚಿನ್ನದ ಸರ ಮಾಡಿಸ್ಕೊಡ್ತೀಯಾ? ಲೇ, ಚಿನ್ನದ ಸರ ಬೇಕು ಅಂದ್ರೆ ನನ್ನನ್ ಕೇಳೆ, ನಾನ್ ಮಾಡಿಸ್ಕೊಡ್ತೀನಿ. ಮಕ್ಕಳನ್ನ ಯಾಕೆ ಗೋಳೆ ಕೋತ್ಯಾ? ತಪ್ಪೇನು? ನನ್ನ ಮಗ ನನಗೆ ಚಿನ್ನದ ಸರ ಮಾಡಿಸ್ಕೊಡಲ್ಲ ಅಂತನಾ? ಏನೋ ವರ್ದಾ, ನನಗೊಂದು ಚಿನ್ನದ ಸರ ಮಾಡಿಸ್ಕೊಡಲ್ವೇನೋ ನೀನು?